ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ಗೋಬಿ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಗೋಬಿ ಅಥವಾ ಫ್ಲವರ್ ಅಂತಲೂ ಹೂಕೋಸು ಅಂತಲೂ ಕರೀತಾರೆ. ಇದನ್ನ ತಗೊಂಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದೇನು ಹೂಕೋಸನ್ನ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಹಿಂಗೆ ಸ್ವಲ್ಪ ಇದನ್ನ ಬಿಸಿನೀರಲ್ಲಿ ಹಾಕೋತಾ ಇರಬೇಕು. ಒಂದು 2-3 ನಿಮಿಷ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ಇದರಲ್ಲಿರೋ ಬ್ಯಾಕ್ಟೀರಿಯಾಸ್ಗಳು ಮತ್ತು ಎಣ್ಣೆ ಅಂಶ ಜಾಸ್ತಿ ಹೊಡೆದಿರ್ತಾರಲ್ವ, ಅದು ಆ ಎಣ್ಣೆಯನ್ನು ಹೋಗಲಿ ಅನ್ನೋ ಕಾರಣಕ್ಕೆ. ಇಲ್ಲವ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ ಇದರಲ್ಲಿ. ಈಗ ಸ್ವಲ್ಪ ಒಂದು 2-3 ನಿಮಿಷ ಹಿಂಗೆ ಬೇಯಿಸೋದ್ರಿಂದ ಅದೆಲ್ಲ ಹೋಗುತ್ತೆ. ಇವಾಗ ನೋಡಿ ಬೇಯಿಸಿದ್ದೀನಿ. ಇದನ್ನ ಒಂದು ಬೌಲಿಗೆ ಇಟ್ಕೊಂಡು ಈಗ ಇದು ಒಂದು 3-4 ನಿಮಿಷ ಆರಲಿ. ಸ್ವಲ್ಪ ಬಿಸಿ ಎಲ್ಲ ಆರಬೇಕು. ಆರಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಕಾರ್ನ್ ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೋಡಿ, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇವತ್ತು ಚಿಲ್ಲಿ ಗೋಬಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಮತ್ತು ರುಚಿಗೆ ಉಪ್ಪು, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ. ಫಸ್ಟು ಅದು ಬೇಯಿಸಿರ್ತೀವಲ್ಲ ಅದರಲ್ಲೂ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕಮ್ಮಿ ಬಿದ್ದರೆ ಹಿಂಗೆ ಸ್ವಲ್ಪ ಕೈಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಜಾಸ್ತಿ ಅಳಸಾಗ್ಬಿಟ್ರೆ ಈ ಗೋಬಿಗೆ ಹಿಟ್ಟು ಅಂಟ್ಕೊಳ್ಳಲ್ಲ, ಆವಾಗ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ಕರೆದ್ರೆ ಬರೀ ಗೋಬಿ ಅಂಟ್ಕೊಳ್ಳುತ್ತೆ. ಈಗ ಸ್ವಲ್ಪ ನೀರು ಹಾಕಿ ಕಲಸೋದ್ರಿಂದ ಹಿಟ್ಟು ಗೋಬಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಈ ಅದಕ್ಕೆ ಬರೋಂಗೆ ಕಲಿಸ್ಕೋತಾ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಅಂತೂ ಮಾಡಬೇಕು ನೀವು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರ್ಗಡೆ ಗೋಬಿ ಅದು ಇದು ಮಾಡೋಕ್ಕಿಂತ ಇದನ್ನು ಮಾಡ್ಕೊಂಡು ತಿಂದರೆ ಗೋಬಿ ರುಚಿನೇ ಮರೆಸ್ಬಿಡುತ್ತೆ. ಇವಾಗ ಅದಕ್ಕೆ ಕಲಸಾಗಿದೆ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಅದನ್ನು ಸ್ವಲ್ಪ ಬಿಡಿಸಿ ಹಾಕ್ಕೋಬೇಕು. ಯಾಕೆ ಕಾರ್ನ್ ಫ್ಲೋರು ಮೈದಾ ಹಾಕಿದ್ರಿಂದ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊತಾ ಇರುತ್ತೆ. ಸ್ವಲ್ಪ ಬಿಡಿಸಿ ಹಾಕ್ಕೋಬೇಕು. ಎಣ್ಣೆಗೆ ಹಾಕೋ ಟೈಮಿಗೆ ನೋಡಿ ಕರಿತಾ ಇದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಇದ್ದರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಅವಾಗ ಕ್ರಿಸ್ಪಿನೆಸ್ ಬರೋದಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಅದು ಕರೆದಿದೆ. ಇವಾಗ ಕರಿಬೇವು ಹಾಕೋತಾ ಇದ್ದೀನಿ. ಹಿಂಗೆ ಸೌಟಲ್ಲಿ ಹಿಂಗೆ ಅಲ್ಗಡಿಸಿದ್ರೆ ಸ್ವಲ್ಪ ಸೌಂಡ್ ಬರಬೇಕು, ಆವಾಗ ಇದು ಕ್ರಿಸ್ಪಿಯಾಗಿ ಕರೆದಿದೆ ಅಂತ ಅರ್ಥ. ನೋಡಿ, ಇವಾಗ ಇನ್ನು ತೆಗೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕೆಚಪ್ ಜೊತೆ ತಿಂದರೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.